ವಿಧಾನಸಭೆ ಸ್ಪೀಕರ್ ಭೇಟಿಗೆ ಮುಂದಾಗಿದ್ದಾರೆ. ಈಗ ರೆಬಲ್ ಶಾಸಕರು ಮಂಗಳೂರಿಗೆ ಟಿಕೆಟ್ ಬುಕ್ ಮಾಡಿದ್ದಾರೆ. ಸಚಿವರು ಹಾಗೂ ಶಾಸಕರು ಯುಟಿ ಖಾದರ್ ಅವರನ್ನ ಭೇಟಿ ಮಾಡೋದಕ್ಕೆ ಕಾಂಗ್ರೆಸ್ ಶಾಸಕರು ಮುಂದಾಗಿದ್ದಾರೆ. ವಿಮಾನ ಟಿಕೆಟ್ ಬುಕ್ ಮಾಡಿದ್ದಾರೆ. ಸಚಿವ ಎಂಸಿ ಸುಧಾಕರ್, ಶಾಸಕ ಮಂಜುನಾಥ್ ಹಾಗೂ ನಂಜೇಗೌಡ ಅವರು ಸಭಾಧ್ಯಕ್ಷರ ಭೇಟಿಗೆ ಮುಂದಾಗಿದ್ದಾರೆ. ಕಾಂಗ್ರೆಸ್ನ ಶಾಸಕರು ಮುಳಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ನೀಡ್ತಾ ಇರೋದಕ್ಕೆ ತೀವ್ರ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಜೊತೆಗೆ ರಾಜೀನಾಮೆಯನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ ಈ ಶಾಸಕರು. ಹೀಗಾಗಿ ಸಭಾಪತಿಯವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಈಗ ಮಂಗಳೂರಿನತ್ತ ಸಭಾಧ್ಯಕ್ಷರನ್ನ ಭೇಟಿ ಆಗೋದಕ್ಕೆ ಕಾಂಗ್ರೆಸ್ನ ಶಾಸಕರು ಮುಂದಾಗಿದ್ದಾರೆ. ಮಂಗಳೂರಿಗೆ ತೆರಳೋದಕ್ಕೆ ಈಗ ಅವರು ವಿಮಾನ ಟಿಕೆಟ್ ಕೂಡ ಬುಕ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ನೀಡ್ತಾ ಇರೋದಕ್ಕೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಕೆಲ ಶಾಸಕರು ಈಗ ರಾಜೀನಾಮೆಯನ್ನ ನೀಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ್. ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತ್, ಇದೀಗ ಮತ್ತೊಂದು ಕಡೆಯಲ್ಲಿ ಶಾಸಕರು ಕೂಡ ರಾಜೀನಾಮೆಯನ್ನ ನೀಡೋದಕ್ಕೆ ಈಗ ಮುಂದಾಗಿದ್ದಾರೆ ಅನ್ನುವಂಥದ್ದು ಏನೇನು ಬೆಳವಣಿಗೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ? ಮಧುಕರ್ ಶೆಟ್ಟಿ, ಕೋಲಾರ ಲೋಕಸಭಾ ಟಿಕೆಟ್ ವಿಚಾರ ಕೇವಲ ಇದು ಮೇಲ್ನೋಟಕ್ಕೆ ಟಿಕೆಟ್ ಕದನ ಅನ್ನೋದನ್ನ ಹೊರತುಪಡಿಸಿ ಇಲ್ಲಿ ರಮೇಶ್ ಕುಮಾರ್, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವರ್ಸಸ್ ಸಚಿವ ಕೆ.ಎಚ್. ಮುನಿಯಪ್ಪ ಅವರ ಜಿದ್ದಾಜಿದ್ದಿಗೆ ಬಿದ್ದಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂತಂದು ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸಚಿವ ಕೆ.ಎಚ್. ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಡಬಾರ್ದು ಅನ್ನೋಂತ ಪಟ್ಟ ನಡೆದಿರುವಂತಹ ರಮೇಶ್ ಕುಮಾರ್ ಅಂಡ್ ಟೀಮ್ ಇವತ್ತು ರಾಜೀನಾಮೆ ಹಂತಕ್ಕೂ ಕೂಡ ತಲುಪಿರುವಂತದ್ದು ಈಗ ಆ ರೀತಿಯ ಬೆಳವಣಿಗೆಗಳಾಗ್ತಾ ಇರುವಂತದ್ದು. ಯಾಕೆಂತಂದ್ರೆ ಈಗಾಗ್ಲೇನೆ MLC ನಜೀರ್ ಅಹಮದ್ ಅವರಾಗಿರ್ಬೋದು ಮತ್ತೆ ಅನಿಲ್ ಕುಮಾರ್ ಅವರಿಗೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನ ಸಮಯವನ್ನ ಕೇಳಿರುವಂತದ್ದು, ಅವರಿಗೂ ಕೂಡ ಸಮಯವನ್ನ ಕೊಟ್ಟಲಾಗಿರುವಂತದ್ದು. ಬಂದು ಅವರು ರಾಜೀನಾಮೆ ಕೊಡ್ತಾರಾ ಅಥವಾ ಹೊರಟ್ಟಿಯವರ ಮನವರಿಕೆಗೆ ಏನು ಒಲಿತಾರ ಅನ್ನುವಂಥದ್ದು ಒಂದಷ್ಟು ಕುತೂಹಲ ಮೂಡಿಸಿರುವಂತದ್ದು. ಮತ್ತೊಂದು ಕಡೆಗೆ ಶಾಸಕರು ಕೂಡ ನಂಜೇಗೌಡರಾಗಿರ್ಬೋದು, ಸುಧಾಕರ್ ಅವರಾಗಿರ್ಬೋದು ಮತ್ತೆ ಕೊತ್ತೂರು ಮಂಜು ಅವರಾಗಿರ್ಬೋದು ಈಗಾಗಲೇ ಸಭಾಧ್ಯಕ್ಷ ಯುಟಿ ಖಾದರ್ ಅವರನ್ನ ಭೇಟಿ ಮಾಡ್ಲಿಕ್ಕೆ ಈಗಾಗಲೇ ಸಮಯವನ್ನ ಕೇಳಿರುವಂತದ್ದು. ಅದೇ ಕಾರಣಕ್ಕಾಗಿ ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ಲಿಕ್ಕೆ ವಿಮಾನ ಟಿಕೆಟ್ ಅನ್ನು ಕೂಡ ಬುಕ್ ಮಾಡಿಕೊಂಡಿರುವಂತದ್ದು. ಅಲ್ಲಿ ಭೇಟಿ ಮಾಡಿ ತಮ್ಮ ಒತ್ತಾಯವನ್ನ ರಾಜೀನಾಮೆ ಕೂಡ ಹಂತಕ್ಕೆ ತಲುಪಿರುವಂತದ್ದು. ಇದೆಲ್ಲ ಒಂದು ಕಡೆಗೆ ಕಾಂಗ್ರೆಸ್ ನಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಮೇಲ್ನೋಟಕ್ಕೆ ಪಕ್ಷದಲ್ಲಿರುವಂತಹ ಬಣಗಳ ಫೈಟ್ ಅಂತ ಕಾಣಿಸ್ತಾಗ್ಲೂ ಕೂಡ ವೈಯಕ್ತಿಕ ಜಿದ್ದಿಗೆ ಇಲ್ಲಿ ಬಿದ್ದಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದನ್ನ ಹೈಕಮಾಂಡ್ ಯಾವ ರೀತಿ ನೋಡುತ್ತೆ ಅನ್ನೋಂಥದ್ದು ಕಾದ್ ನೋಡ್ಬೇಕಾಗಿದೆ. ಮಧುಕರ್ ಶೆಟ್ಟಿ, ಓಕೆ, ಧನ್ಯವಾದ ಹನುಮಂತ್ ನಿಮ್ಮ ಮಾಹಿತಿಗೆ. ವಿಧಾನಸಭೆ ಸ್ಪೀಕರ್ ಭೇಟಿಗೆ ಮುಂದಾಗಿದ್ದಾರೆ. ಈಗ ರೆಬಲ್ ಶಾಸಕರು ಮಂಗಳೂರಿಗೆ ಟಿಕೆಟ್ ಬುಕ್ ಮಾಡಿದ್ದಾರೆ. ಸಚಿವರು ಹಾಗೂ ಶಾಸಕರು ಯುಟಿ ಖಾದರ್ ಅವರನ್ನ ಭೇಟಿ ಮಾಡೋದಕ್ಕೆ ಕಾಂಗ್ರೆಸ್ ಶಾಸಕರು ಮುಂದಾಗಿದ್ದಾರೆ. ವಿಮಾನ ಟಿಕೆಟ್ ಬುಕ್ ಮಾಡಿದ್ದಾರೆ. ಸಚಿವ ಎಂಸಿ ಸುಧಾಕರ್, ಶಾಸಕ ಮಂಜುನಾಥ್ ಹಾಗೂ ನಂಜೇಗೌಡ ಅವರು ಸಭಾಧ್ಯಕ್ಷರ ಭೇಟಿಗೆ ಮುಂದಾಗಿದ್ದಾರೆ. ಕಾಂಗ್ರೆಸ್ನ ಶಾಸಕರು ಮುಳಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ನೀಡ್ತಾ ಇರೋದಕ್ಕೆ ತೀವ್ರ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಜೊತೆಗೆ ರಾಜೀನಾಮೆಯನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ ಈ ಶಾಸಕರು. ಹೀಗಾಗಿ ಸಭಾಪತಿಯವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಈಗ ಮಂಗಳೂರಿನತ್ತ ಸಭಾಧ್ಯಕ್ಷರನ್ನ ಭೇಟಿ ಆಗೋದಕ್ಕೆ ಕಾಂಗ್ರೆಸ್ನ ಶಾಸಕರು ಮುಂದಾಗಿದ್ದಾರೆ. ಮಂಗಳೂರಿಗೆ ತೆರಳೋದಕ್ಕೆ ಈಗ ಅವರು ವಿಮಾನ ಟಿಕೆಟ್ ಕೂಡ ಬುಕ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ನೀಡ್ತಾ ಇರೋದಕ್ಕೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಕೆಲ ಶಾಸಕರು ಈಗ ರಾಜೀನಾಮೆಯನ್ನ ನೀಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ್. ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತ್, ಇದೀಗ ಮತ್ತೊಂದು ಕಡೆಯಲ್ಲಿ ಶಾಸಕರು ಕೂಡ ರಾಜೀನಾಮೆಯನ್ನ ನೀಡೋದಕ್ಕೆ ಈಗ ಮುಂದಾಗಿದ್ದಾರೆ ಅನ್ನುವಂಥದ್ದು ಏನೇನು ಬೆಳವಣಿಗೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ? ಮಧುಕರ್ ಶೆಟ್ಟಿ, ಕೋಲಾರ ಲೋಕಸಭಾ ಟಿಕೆಟ್ ವಿಚಾರ ಕೇವಲ ಇದು ಮೇಲ್ನೋಟಕ್ಕೆ ಟಿಕೆಟ್ ಕದನ ಅನ್ನೋದನ್ನ ಹೊರತುಪಡಿಸಿ ಇಲ್ಲಿ ರಮೇಶ್ ಕುಮಾರ್, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವರ್ಸಸ್ ಸಚಿವ ಕೆ.ಎಚ್. ಮುನಿಯಪ್ಪ ಅವರ ಜಿದ್ದಾಜಿದ್ದಿಗೆ ಬಿದ್ದಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂತಂದು ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸಚಿವ ಕೆ.ಎಚ್. ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಡಬಾರ್ದು ಅನ್ನೋಂತ ಪಟ್ಟ ನಡೆದಿರುವಂತಹ ರಮೇಶ್ ಕುಮಾರ್ ಅಂಡ್ ಟೀಮ್ ಇವತ್ತು ರಾಜೀನಾಮೆ ಹಂತಕ್ಕೂ ಕೂಡ ತಲುಪಿರುವಂತದ್ದು ಈಗ ಆ ರೀತಿಯ ಬೆಳವಣಿಗೆಗಳಾಗ್ತಾ ಇರುವಂತದ್ದು. ಯಾಕೆಂತಂದ್ರೆ ಈಗಾಗಲೇ MLC ನಜೀರ್ ಅಹಮದ್ ಅವರಾಗಿರ್ಬೋದು ಮತ್ತೆ ಅನಿಲ್ ಕುಮಾರ್ ಅವರಿಗೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನ ಸಮಯವನ್ನ ಕೇಳಿರುವಂತದ್ದು, ಅವರಿಗೂ ಕೂಡ ಸಮಯವನ್ನ ಕೊಟ್ಟಲಾಗಿರುವಂತದ್ದು. ಬಂದು ಅವರು ರಾಜೀನಾಮೆ ಕೊಡ್ತಾರಾ ಅಥವಾ ಹೊರಟ್ಟಿಯವರ ಮನವರಿಕೆಗೆ ಏನು ಒಲಿತಾರ ಅನ್ನುವಂಥದ್ದು ಒಂದಷ್ಟು ಕುತೂಹಲ ಮೂಡಿಸಿರುವಂತದ್ದು. ಮತ್ತೊಂದು ಕಡೆಗೆ ಶಾಸಕರು ಕೂಡ ನಂಜೇಗೌಡರಾಗಿರ್ಬೋದು, ಸುಧಾಕರ್ ಅವರಾಗಿರ್ಬೋದು ಮತ್ತೆ ಕೊತ್ತೂರು ಮಂಜು ಅವರಾಗಿರ್ಬೋದು ಈಗಾಗಲೇ ಸಭಾಧ್ಯಕ್ಷ ಯುಟಿ ಖಾದರ್ ಅವರನ್ನ ಭೇಟಿ ಮಾಡ್ಲಿಕ್ಕೆ ಈಗಾಗಲೇ ಸಮಯವನ್ನ ಕೇಳಿರುವಂತದ್ದು. ಅದೇ ಕಾರಣಕ್ಕಾಗಿ ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ಲಿಕ್ಕೆ ವಿಮಾನ ಟಿಕೆಟ್ ಅನ್ನು ಕೂಡ ಬುಕ್ ಮಾಡಿಕೊಂಡಿರುವಂತದ್ದು. ಅಲ್ಲಿ ಭೇಟಿ ಮಾಡಿ ತಮ್ಮ ಒತ್ತಾಯವನ್ನ ರಾಜೀನಾಮೆ ಕೂಡ ಹಂತಕ್ಕೆ ತಲುಪಿರುವಂತದ್ದು. ಇದೆಲ್ಲ ಒಂದು ಕಡೆಗೆ ಕಾಂಗ್ರೆಸ್ ನಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಮೇಲ್ನೋಟಕ್ಕೆ ಪಕ್ಷದಲ್ಲಿರುವಂತಹ ಬಣಗಳ ಫೈಟ್ ಅಂತ ಕಾಣಿಸ್ತಾಗ್ಲೂ ಕೂಡ
ವೈಯಕ್ತಿಕ ಜಿದ್ದಿಗೆ ಇಲ್ಲಿ ಬಿದ್ದಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದನ್ನ ಹೈಕಮಾಂಡ್ ಯಾವ ರೀತಿ ನೋಡುತ್ತೆ ಅನ್ನೋಂಥದ್ದು ಕಾದ್ ನೋಡ್ಬೇಕಾಗಿದೆ ಮಧುಕರ್ ಶೆಟ್ಟಿ. ಓಕೆ, ಧನ್ಯವಾದ ಹನುಮಂತ್ ನಿಮ್ಮ ಮಾಹಿತಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.